ನೆಲಮಂಗಲದ 69 ಕೆರೆಗಳಿಗೆ ಪಂಪ್ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಸರ್. ಇಲ್ಲ ಕೇಳಿ ನನಗೆ ತುಂಬಾನೇ ನೋವಾಯ್ತು. ಈ ವಾರದ ಹಿಂದೆ ಇದ್ರ ಬಗ್ಗೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಯಾರು ಮಾತಾಡೋದನ್ನು ನಾನು ಕೇಳಿದ್ದೆ. ನೀವು ಅಭಿವೃದ್ಧಿ ಮಾಡಕ್ಕೆ ಎಷ್ಟೋ ದಾರಿಗಳಿದೆ, ಒಳ್ಳೆ ದಾರಿಗಳಿದೆ, ಅದರಲ್ಲಿ ತಾವು ಮಾಡ್ರಿ, ಅಭಿವೃದ್ಧಿ ಮಾಡ್ರಿ, ಬೇಡ ಅಂತ ನಾವೆಲ್ಲ ಹೇಳಲ್ಲ. ನಾನು ಹೇಳ್ತಾ ಇದ್ದೀನಿ, ಈ ಕೊಳಚೆ ನೀರನ್ನ ಈಗಾಗಲೇ ನಮಗೆ, ನಾನು ಮೊನ್ನೆ ಹೋಗಿದ್ದೆ ಇಲ್ಲಿ ತಿಪ್ಪಣ್ಣಳ್ಳಿ ನಮ್ಮ ಕೆರೆಗೆ, ಆ ಮೀನುಗಳೆಲ್ಲ ಸತ್ತಿದ್ವಂತ ಪರಿಸ್ಥಿತಿ, ಆ ವಾಸನೆ ತಡೆಯಕ್ಕಾಗ್ತಾ ಇಲ್ಲ. ಆಮೇಲೆ ಅಲ್ಲಿ ಬಿಡ್ತಕ್ಕಂಥ ಕಲುಷಿತವಾದ ನೀರು, ಅದು ಫ್ಯಾಕ್ಟ್ರಿ ನೀರು ಅಂತಾರೆ, ಸೀವೇಜ್ ನೀರು ಅಂತಾರೆ. ಆಮೇಲೆ ಈ ಅರ್ಕಾವತಿ, ಪ್ರತಿಯೊಂದನ್ನು ನಾನು ವೀಕ್ಷಿಸ್ಕೊಂಡೇ ಬರ್ತಾ ಇದ್ದೀನಿ. ತಾವರೆ ಕಡೆ ಸೈಡಲ್ಲಿ ಹೋಗುವಾಗ ಒಂದು ಹೆಚ್ಚು ಕಡಿಮೆ 1.5 ಕಿಲೋಮೀಟರ್ಗೆ ಆ ವಾಸನೆ ಬರ್ತದೆ. ನಾನು ಹೇಳ್ತಾ ಇದ್ದೀನಿ, ಆ ಪಕ್ಕದಲ್ಲೇ ಇರ್ತಕ್ಕಂಥ ತೋಟ ಇಟ್ಟರವ್ರ ಗತಿ ಏನು? ಅವ್ರ ವಿಧಿ ಇಲ್ಲ, ಎಲ್ಲ ಬಾಯಿ ಮುಚ್ಕೊಂಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಇದಕ್ಕೆ ಬಲಿಯಾಗಿ ಹೋಗ್ಬಿಡ್ತೀವಿ, ಬೇಗ ಬಲಿಯಾಗಿ ಹೋಗ್ಬಿಡ್ತೀವಿ ಅಂದ್ರೆ ಅಂತಿಂತ ಪರಿಸ್ಥಿತಿಗೆ ತಲುಪಲ್ಲ ನಾವು, ಅಧೋಗತಿಗೆ ಹೋಗ್ಬಿಡ್ತೀವಿ. ಅದರಲ್ಲಿ ನೀವು ತಗೊಳ್ಳಿ, ನಮ್ಮ ನೆಲಮಂಗಲ ತಾಲೂಕು 28 ಕಿಲೋಮೀಟರ್, ಬೆಂಗಳೂರು ವಿಧಾನಸಭಾ ಕ್ಷೇತ್ರದಿಂದ 28 ಕಿಲೋಮೀಟರ್. ಅಲ್ಲಿ ಅಷ್ಟು ದೂರದಲ್ಲಿ ಎಷ್ಟೆಲ್ಲ ಒಳ್ಳೆ ಕೆಲಸಗಳು ನಾವು ಮಾಡ್ಬೋದು, ಯಾವ ರೀತಿ ಎಲ್ಲ ಬೆಳೆಸ್ಬೋದು ನಮ್ಮ ನೆಲಮಂಗಲನ. ನಾನು ಆಯ್ತು 20-25 ವರ್ಷ, 30 ವರ್ಷ ಆಗ್ತಾ ಬಂತು, ಬೇರೆ ಬೆಳವಣಿಗೆ ಏನೂ ಕಾಣಲಿಲ್ಲ. ಸುತ್ತಲೂ ಗೊಡೌನ್ಗಳು, ಅದು ಇದು ಇಷ್ಟು ಮಾತ್ರ ಬಂತೆ ಹೊರತು ಈ ಯುವಕರಿಗೆ ಒಂದು ಮೆಡಿಕಲ್ ಕಾಲೇಜು ಮಧ್ಯದಲ್ಲಿ ಒಂದೇನು 30 ಕಿಲೋಮೀಟರ್ ಹೋಗಿ 40 ಕಿಲೋ, ಯಾಕೆ ನೆಲಮಂಗಲ ಏನ್ ಮಾಡ್ತು? ಆ ಥರದ್ದು ಏನಾದರೂ ಮಾಡ್ರಿ, ಬೆಳೀತದಲ್ಲ, ಆದಾಯ ಬರ್ತದಲ್ಲ ನಿಮಗೆ. ಈ ಕಲುಷಿತ ನೀರನ್ನ ಈ ತರ ಬಿಟ್ಬಿಟ್ಟು ಇವತ್ತು ಜನ ಬಂದು ಒಳ್ಳೆ ನೀರು ಕುಡಿಯಕ್ಕಾಗ್ದಿರೋ ಪರಿಸ್ಥಿತಿ. ನಾನು ನೋಡಿದ್ದೀನಿ, ನಾನು ರಿಪೋರ್ಟರ್ ಜೊತೆ ಒಂದ್ಸರಿ ಹೋಗಿ ನೋಡಿದಾಗ ಮನುಷ್ಯನ ಮೈ ಮೇಲೆ ಬೊಬ್ಬೆ ಬಂದಿರೋದು, ಆ ದನ ಕರುಗಳ ಮೈ ಮೇಲೆ ಬೊಬ್ಬೆ ಬಂದಿರುವಂಥದ್ದು. ಇಷ್ಟಕ್ಕೆ ಈ ಮಟ್ಟಕ್ಕಿದೆ. ನೀವು 350 MLD ನೀರು ನೀವು ಬಿಟ್ರಿ ಅಂದ್ರೆ ಏನಾಗಬೇಕು? ಆಯ್ತು, ವಾರ 10 ದಿವಸಕ್ಕೆಲ್ಲ ಎಲ್ಲ ಕಲುಷಿತ ಆಗೋಗ್ಬಿಡುತ್ತೆ. ನಾವು ಹಿಂಗೆ ಮುಟ್ಟಿ ನಾವು ನೀರು ಕುಡಿಬೇಕು. ನಾನು ನಮ್ಮ ಗೌರವಾನ್ವಿತ ನಮ್ಮ ಶಾಸಕರನ್ನ ಕೂಡ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಸ್ವಾಮಿ, ಇದು ನೀರಿನ ವಿಷಯ, ಇದು ತುಂಬಾ ನೀವು ಇದಕ್ಕೆ ಮುಖ್ಯತ್ವ ಕೊಟ್ಬಿಟ್ಟು ಮನುಷ್ಯ ಬಾಳಿ ಬದುಕಬೇಕಾಗಿದ್ದು, ನೀರು ಕುಡಿದು ಬಾಳಿ ಬದುಕಬೇಕಾಗಿದೆ. ನೀರನ್ನ ನಾವು ವಿಷ ಮಾಡಕ್ ಹೊರಟಿದೀವಿ ಅಂತಕ್ಕಂಥದ್ದು ದಯವಿಟ್ಟು ನೀವು ವರಿಷ್ಠರಿಗೆ ನೀವು ಎಚ್ಚರಿಸಬೇಕಾಗತ್ತೆ, ಖಂಡಿತ ಎಚ್ಚರಿಸಬೇಕಾಗುತ್ತೆ. ತಪ್ಪಾಗತ್ತೆ, ಇದು ಖಂಡಿತ ಮಾಡಲೇಬೇಡಿ, ಈ ಕೆಲಸನ ದಯವಿಟ್ಟು ಮಾಡಬೇಡಿ. ನೆಲಮಂಗಲಕ್ಕೆ ಆ ನೀರು ಬೇಕಾಗಿಲ್ಲ. ನೀವು ಕೊಡ್ತೀರಾ? ಹೇಮಾವತಿ ನದಿ ನೀರು ಅಲ್ಲಿವರೆಗೆ ಬಂದಿದ್ದಿಲ್ಲ, ತಗೊಂಡ್ಬಂದ್ಬಿಡ್ರಿ, ಹೆಮ್ಮೆ ಪಡ್ತೀವಿ, ನಾವು ಸಂತೋಷ ಪಡ್ತೀವಿ, ವ್ಯವಸಾಯ ಮಾಡ್ತೀವಿ. ಇಲ್ಲಿ ಕೂತ್ಕೊಂಡು ನಾನು ವ್ಯವಸಾಯ ಮಾಡ್ತೀನಿ, ಸುಮ್ಮನೆ ಕೂತ್ಕೊಂಡಿಲ್ಲ ನಾನಿಲ್ಲಿ. ಆ ಗಿಡ ಮರಗಳು ನೀವು ಒಂದೇನಿಲ್ಲ, ಇಲ್ಲೇ ರಸ್ತೆ ಮೇಲೆ ಬರ್ತಾ ನೋಡುವಾಗ ಮೋರಿನಲ್ಲಿ ಆ ನೀರು ಬಿಟ್ಟಿದ್ದಾರೆ. ಯಾವ ನೀರು? ಸೀವೇಜ್ ನೀರು, ಸೆಪ್ಟಿಕ್ ನೀರು. ಆ ಸೆಪ್ಟಿಕ್ ನೀರಿನಲ್ಲಿ ಹೊಂಗೆ ಗಿಡ ಒಣಗೋಗಿದೆ ರೀ. ನೀವು ಬಂದು ಅದನ್ನು ನೋಡ್ಬೇಕು. ನೀವು ಕೇವಲ ಸೆಪ್ಟಿಕ್ ನೀರಿಗೆ ಅಲ್ಲಿಗೆ ನೀವು ನೋಡ್ಕೊಳ್ಳಿ. ಈ ಕಲುಷಿತವಾದ ಈ ಕಾರ್ಖಾನೆಗಳಿಂದ ಬರುವಂತ ವಿಷಕಾರಿ ನೀರುಗಳು ಅವೆಲ್ಲ ಹೋಗಿ ಸೇರ್ಕೊಂಡು, ನಾನು ಹೇಳ್ತಾ ಇದ್ದೀನಿ, ಬೆಳಗ್ಗೆ ಎದ್ದು ಕೋಟ್ಯಾಧೀಶ್ವರ ಕಾಫಿ ಕುಡಿಬೇಕಾದ್ರೆ ಡಿಕಾಕ್ಷನ್ ಕುಡಿಯಲ್ಲ ರೀ, ಹಾಲು ಬೆರೆಸಿ ಕುಡಿತಾರೆ. ಆ ದನ ಕರುಗಳೆಲ್ಲ ಹಾಳಾಗೋಗ್ಬೇಕಾ? ಯಾವ ಮಟ್ಟದಲ್ಲಿ ನೀವು ಪ್ರಕೃತಿನ, ಮಾನವರನ್ನ, ಬಾಯಿಲ್ದಿರೋ ಜೀವಗಳನ್ನ ಯಾವ ಮಟ್ಟಕ್ಕೆ ನೀವು ಪ್ರೀತಿಸ್ತಾ ಇದ್ದೀರಾ? ನೀವು ಮಾಡಬೇಕಾಗಿದ್ದು ಬೇಕಾದಷ್ಟು ಕೆಲಸ ಇದೆ, ಅದನ್ನ ಮಾಡ್ರಿ. ಆಕ್ಸಿಡೆಂಟ್ ಆಗ್ತಕ್ಕಂಥದ್ದನ್ನ ತಡೆಯುವಂತ ಬೇಕಾದಷ್ಟು ಕೆಲಸ ಇದೆ, ಅದನ್ನ ಮಾಡ್ರಿ. ಸರ್ಕಾರಕ್ಕೆ ಖರ್ಚು ಇಲ್ದಿರಾ ನೀವು ಯಾತಕ್ಕೆ ಒಂದು ಹೆದ್ದಾರಿ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಗೊತ್ತಿಲ್ಲ. ಹೆದ್ದಾರಿ ಮಾಡಿಟ್ಬಿಟ್ರಿ, ಹೆದ್ದಾರಿ ಮುಂದಕ್ಕೂ ಏನು ಉಪಯೋಗ ಆಗುತ್ತೆ ಅದರಿಂದ ಯಾರಿಗೂ ಗೊತ್ತೂ ಇಲ್ಲ. ಬರಬಾರ್ದು, ಆ ನೀರು ಬರಬಾರ್ದು. ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಕರ್ನಾಟಕಕ್ಕಿಂತ ನೆರೆ ರಾಜ್ಯ ಆಂಧ್ರ ಪ್ರದೇಶ, ತಮಿಳುನಾಡು ಚೆನ್ನಾಗಿ ಮುಂದುವರೆದು ಹೋಗ್ತಾ ಇದೆ. ಈ ಕೆಲಸ ನೀವು ಮಾಡ್ಕೊಂಡು ಕೂತ್ಕೊಂಡ್ರೆ ದೇವರನಿಗಳು ಬೇಜಾರು ಮಾಡ್ಕೊಂಡ್ಬೇಡ್ರಿ. ನೀವು ಒಂದು ಕಡೆ ಒಂದು ರಾಜ್ಯದ ಜನ ಬಂದ್ಬಿಟ್ಟು MLA ಕಂಟೆಸ್ಟೆಂಟ್ ಮಾಡ್ತಾರೆ. ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೋಡ್ಕೊಳ್ರಿ. ನಮ್ಮತನ ಇಲ್ದಿರ ನೀವು ನಮ್ಮತನೂ ಕಳ್ಕೊಳ್ಳೋ ಪರಿಸ್ಥಿತಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನಾನು ಹೇಳ್ತಾ ಇದ್ದೀನಿ, ಮಾಡ್ರಿ. ಯಾಕೆ ರಘುರಾಮ್ ರಾಜನ್ ಅವ್ರು ಇಲ್ವಾ? ಸ್ಟಾಲಿನ್ ಅವ್ರ ಜೊತೆ ಎಲ್ಲಿದ್ದಾರೆ ರಘುರಾಮ್ ರಾಜನ್? ಒಳ್ಳೆ ಪ್ರಾಜೆಕ್ಟ್ಸ್ ತಂದ್ಬಿಡ್ರಿ. ಯಾಕ್ರಿ ಕೆಲಸಕ್ಕೆ ಬರ್ದಿರೋ ಪ್ರಾಜೆಕ್ಟ್ ಎಲ್ಲ ತಗೊಂಡ್ಬಂದ್ಬಿಡ್ತೀರಾ? ವೃಷಭಾವತಿ ಯೋಜನೆ ವಿಚಾರವಾಗಿ ಒಂದು ಲೈನ್ ಆನ್ಸರ್ ಏನ್ ಹೇಳ್ತೀರಾ ಸರ್? ಇಲ್ಲ, ವೃಷಭಾವತಿ ಬೇಡ, ನಮ್ಗೆ ಅವಶ್ಯಕತೆ ಇಲ್ಲ, ಬೇಡ ನನಗೆ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ನೋಡ್ರಿ, ಬನಿಯನ್ ಕಂಪನಿ ತಮಿಳುನಾಡು ಪುದುಪಾಕಂನಲ್ಲಿ ಬಂದಿತ್ತು. ಅವರು ಆ ಡೈಯಿಂಗ್ ಮಾಡುವಾಗ ಆಸಿಡ್ ಬಿಡ್ತಾರ್ರಿ, ಒಂದು
ಒಂದು 3 ವರ್ಷದಲ್ಲಿ ಸಂಪೂರ್ಣ ನಮ್ಮ ಬಾವಿ ನೀರನ್ನ ಹುಳಿ ಆಗೋಗ್ಬಿಡ್ತು. ಜನ ಹೋರಾಡಿ ಜಗಳ ಮಾಡಿ ಬೆಂಕಿ ಎಲ್ಲ ಹತ್ತು ಸುಟ್ಟಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಬಂದ್ ಮಾಡಿ ಬೇರೆ ಕಡೆ ತಗೊಂಡೋದ್ರು. ಅದಕ್ಕೆ ಪೇಟೆ ಅನ್ನುವಂತ ಜಾಗ ಇದೆ, ಅದು ಇದಕ್ಕಾಗಿ ಇರುವಂತ ಜಾಗನ ಅದಕ್ಕೆ ಅಲ್ಲಿಗೆ ಸೀಮಿತ ಮಾಡಬೇಕು. ನೀವು ಸಿಮೆಂಟ್ ತೊಟ್ಟಿಗಳು ಕಟ್ಟಬೇಕು, ದೊಡ್ಡ ತೊಟ್ಟಿಗಳು ಕಟ್ಟಬೇಕು. ಒಂದೊಂದು ಕಾರ್ಖಾನೆ ಅವ್ರ ಲಿಮಿಟ್, ಅವ್ರ ವೇಸ್ಟ್ ವಾಟರ್ ಸೀವೇಜ್ ವಾಟರ್ ಏನ್ ಬರುತ್ತೋ ಅದಕ್ಕೆ ಅವ್ರು ತೊಟ್ಟಿ ಕಟ್ಟಬೇಕು. ಫಸ್ಟ್ ಅವ್ರು ನೋಡಿ ಅವ್ರು ತೊಟ್ಟಿ ಕಟ್ಟಿದ್ದಾರೆ ಅಂತ ನೋಡಿ, ಅದೇ ವಾಟರ್ನ ಅವ್ರು ರೀಸೈಕಲ್ ಮಾಡ್ಬೇಕ್ರಿ ಅವ್ರ ಫ್ಯಾಕ್ಟರಿ ಒಳಗೆ. ಇದೇನ್ರಿ ಸಾರ್ವಜನಿಕರು ಬದುಕಿ ಬಾಳುವಂತ ಒಂದು ಇದಕ್ಕೆ ಕೆರೆಗೆ ತಗೊಂಡೋಗಿ ನೀವು ಎಲ್ಲ ಸೆಪ್ಟಿಕ್ ನ ಬಿಡದೆ ಫಸ್ಟ್ ತಪ್ಪು. ಅಲ್ಲೇ ನೀವು ತಡೆಯಕ್ಕಾಗ್ದಿರ ಇದನ್ನ ಮಾಡ್ರಿ ನೀವು, ಸಾಕು. ಯಶಸ್ಸು ನಿಮ್ಗೆ. ಜನ ಬಂದು 135 136 ಸೀಟ್ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸಗಳು ಮಾಡಿ ಮೇಲಕ್ಕೆ ಬನ್ನಿ. ಯಾರೋ ಒಬ್ರು ಮಾತಾಡೋರು ಬಾಯಿನ ಮುಚ್ಚಿಸ್ಬೇಡಿ, ಬಾಯಿನ ಮುಚ್ಚಿಸ್ಬೇಡಿ. ನೀವು ಇನ್ನೊಂದು ಮಾತು ನಾನು ಕೇಳಿದ್ದೀನಿ, ಇದಕ್ಕೆ ಸಾಕ್ಷಿ ತಗೊಂಬನ್ನಿ. ಏನ್ ಸಾಕ್ಷಿ ತಗೊಂಡ್ಬರ್ಬೇಕು? ಸಾಕ್ಷಿ ತಗೊಂಡ್ಬಂದಿಟ್ರೆ ಏನ್ ಮಾಡ್ಬಿಡ್ತೀರಾ? ಬ್ರಿಟಿಷರ್ ತರ ಮಾಡ್ತೀರಾ? ಎಲ್ಲರಿಗೂ ನೀರ್ ಬಿಟ್ಟು ಬಾಯಿ ಬಡಿಯೋರು ಎದುರವರೆಲ್ಲ ಊರ್ ಬಿಟ್ಟು ಓಡೋಗ್ಬಿಡು. ಊರ್ ಬಿಟ್ಟು ಹೋದ್ರೆ ನೀವು ಕನ್ನಡದವ್ರು ಇರಲ್ಲ ರೀ. ಓಟ್ ಹಾಕೋರು ಯಾರು ನಿಮ್ಗೆ? ಫಸ್ಟ್ ತಲೆಯಲ್ಲಿ ಅದಿಟ್ಕೊಳ್ರಿ. ಫಸ್ಟ್ ಒಳ್ಳೆತನ ಇದ್ದಷ್ಟು ಕಾಲ ಯಾವನಿಲ್ಲಿ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡು ಗುಂಟೆ ಕಟ್ಕೊಂಡು ಮೇಲೆ ಹೋಗಲ್ಲ. ಬಿಟ್ಬಿಟ್ಟು ಹೋಗೋ ಒಳ್ಳೆತನ ಕೆಟ್ಟತನ, ಆ 2 ಶಾಪ ವಂಶನ ತೊಡೆದಾಕತ್ತೆ. ಯಾವ ವಂಶನ ಬೆಳೆಸ್ಬೇಕು ಅಂತ ನೀವು ಇಷ್ಟಪಡ್ತೀರ, ವಂಶ ನಿರ್ನಾಮ ಆಗೋಗುತ್ತೆ ನಿಮ್ಗೆ. ನೀವ್ ನಿರ್ನಾಮ ಆಗೋದ್ರೆ ನಿಮ್ ವಂಶ ನಿರ್ನಾಮ ಅದಲ್ಲ, ಕನ್ನಡಿಗರ ಭವಿಷ್ಯನೇ ನಿರ್ನಾಮ ಮಾಡ್ತಾ ಇದ್ದೀರಿ. ನೀವು ಆ ಕೆಲಸ ಮಾಡಬೇಡಿ. ನೆನಮಂಗ್ಲಕ್ಕೆ ಆ ಕೆಲಸ ದ್ರೋಹ ಮಾಡಲೇಬೇಡಿ. ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಒಳ್ಳೇದಾಗಲ್ಲ ನಿಮ್ಗೆ. ಬೆಳಗ್ಗೆ ಎದ್ದು ಹೇಳ್ತೇನೆ, ಹಸಿ ಹೊಟ್ಟೆಲಿ ಹೇಳ್ತೇನೆ, ಇನ್ನ ನಾನು ತಿಂಡಿ ಕೂಡ ಮಾಡಿಲ್ಲ, ಹೊಟ್ಟೆ ಉರಿದೋಗ್ತಾ ಇದೆ ನನಗೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಇನ್ಯಾವ್ದಾದ್ರು ಕೆಲಸ ಇದೆ ಒಳ್ಳೆ ಕೆಲಸ ಮಾಡಿ. ಹೇಮಾವತಿ ಪಾಪ DB ಜಯಚಂದ್ರ ಅವರು ಸುಮಾರು ಕೋಟಿಗಳು ಖರ್ಚು ಮಾಡ್ಬಿಟ್ಟಲ್ಲಿ ಆ ಪೈಪ್ನ ತಗೊಂಬಂದ ನೀರ್ ಬಿಡ್ಬೇಕು ಅಂತ ಹೋದ್ರು. ಅದನ್ನ ಲಿಫ್ಟ್ ಇರಿಗೇಷನ್ ಮಾಡಿ ಬಿಡ್ರಿ. ಇಲ್ಲಿಗೆ ಕುಣಗಲ್ ಕೆರೆಗೆ ನೀರ್ ಬರ್ಬೋದಂತೆ, ನೆಲಮಂಗಲದ ಕೆರೆಗೆ ನೀರ್ ಬರಬಾರ್ದಾ? ಎತ್ತಿನ ಒಳದೆಲ್ಲ ಬಿಟ್ಟಿದ್ದೀರಲ್ಲ, ಇದನ್ನೆಲ್ಲ ಹೋಗಿ ಹಂಗೆ ಕಲ್ಮಿಷ ಆಗ್ಬಿಡ್ಲ? ಅದು ಮಾಡಬೇಡಿ, ದಯವಿಟ್ಟು ಮಾಡಬೇಡಿ.